ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಸಾಣಾಪುರ ಗ್ರಾಮದ ಬಳಿ ಕಳೆದ 2025ರ ಮಾರ್ಚ್ 6ರಂದು ರಾತ್ರಿ ವೇಳೆ ಒಂದು ಘಟನೆ ನಡೆದಿತ್ತು. ಅಲ್ಲಿರುವ ಸ್ಥಳೀಯ ರೆಸಾರ್ಟ್ ಮಾಲಕಿ ಜೊತೆಗೆ ಇಸ್ರೇಲ್ ದೇಶದ ಮಹಿಳೆ ಹಾಗೂ ಅಮೆರಿಕ, ಭಾರತದ, ಒಡಿಸ್ಸಾ ಮತ್ತು ಮಹಾರಾಷ್ಟ್ರದ ತಲಾ ಒಬ್ಬ ಪ್ರವಾಸಿಗರು ರಾತ್ರಿ ನಕ್ಷತ್ರ ವೀಕ್ಷಣೆಗೆ ಸಾಣಾಪುರ ಗ್ರಾಮದ ಬಳಿಯ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಕುಳಿತಿದ್ದರು. ಈ 5 ಬಳಿ ಹಣ ಕೇಳಿಕೊಂಡು ನಶೆಯಲ್ಲಿದ್ದ 3 ಜನ ಯುವಕರು ಬರುತ್ತಾರೆ. ಆದರೆ ಪ್ರವಾಸಿಗರು ಹಣ ಕೊಡಲು ನಿರಾಕರಿಸುತ್ತಾರೆ. ಈ ಕಾರಣಕ್ಕಾಗಿ ಜಗಳ ಶುರುವಾಗುತ್ತದೆ. ಕೊನೆಗೆ ಇಲ್ಲಿದ್ದ 3 ಪುರುಷ ಪ್ರವಾಸಿಗರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿ ತುಂಗಭದ್ರಾ ಮುಖ್ಯ ಕಾಲುವೆಗೆ ತಳ್ಳುತ್ತಾರೆ. ಹಾಗೆ ರೆಸಾರ್ಟ್ ಮಾಲಕಿ ಮತ್ತು ಇಸ್ರೇಲ್ ಮಹಿಳೆಯ ಮೇಲೆ ಆ 3 ಯುವಕರು ಅತ್ಯಾಚಾರ ಮಾಡುತ್ತಾರೆ. ಈಜು ಗೊತ್ತಿದ್ದ ಮಹಾರಾಷ್ಟ್ರ ಮತ್ತು ಅಮೆರಿಕ ಪ್ರವಾಸಿಗರು ಈಜಿ ದಡ ಸೇರುತ್ತಾರೆ. ಈಜುಬಾರದ ಹಿನ್ನೆಲೆ ಒಡಿಸ್ಸಾದ ಪ್ರವಾಸಿ ಕಾಲುವೆಯಲ್ಲಿ ಕೊಚ್ಚಿ ಹೋಗುತ್ತಾನೆ. ಹುಡುಕಾಟ ಶುರುವಾದರೂ 24 ಗಂಟೆ ನಂತರ ಮೃತದೇಹ ಪತ್ತೆಯಾಗುತ್ತದೆ. ಅನ್ಯಾಯಕ್ಕೆ ಒಳಗಾದವರೆಲ್ಲ ಸ್ಥಳೀಯರಲ್ಲದಿದ್ದರಿಂದ ಆರೋಪಿಗಳ ಪತ್ತೆ ಚಾಲೆಂಜಿಂಗ್ ಆಗಿತ್ತು. ಆದರೆ ಕೊಪ್ಪಳ ಜಿಲ್ಲಾ ಪೊಲೀಸರು ವಿಶೇಷ ಪತ್ತೆ ತಂಡಗಳನ್ನು ರಚಿಸಿ ಹಾಗೆ ತಾಂತ್ರಿಕ ದತ್ತಾಂಶ ಸುಳಿವನ್ನು ಆಧರಿಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದರು. ಹಾಗೆ ತ್ವರಿತಗತಿಯಲ್ಲಿ ತನಿಖೆ ಮಾಡಿ ಆರೋಪಪಟ್ಟಿ ಸಲ್ಲಿಸಿದ ಕಾರಣ ಹಾಗೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹಾಗಾಗಿ ಸರ್ಕಾರಿ ಅಭಿಯೋಜಕರು ಇದು ಅಪರೂಪದಲ್ಲಿ ಅಪರೂಪವಾದ ಪ್ರಕರಣ, ಆರೋಪಿಗಳಿಗೆ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಪೂರಕ ಸಾಕ್ಷಿ ಒದಗಿಸಿದ ಕಾರಣ ಕೇವಲ 11 ತಿಂಗಳಿನಲ್ಲಿ ಗಂಗಾವತಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ತೀರ್ಪು ಫೆಬ್ರವರಿ 16, 2026ರಂದು ನೀಡಿತು. ಇಸ್ರೇಲ್ ಪ್ರವಾಸಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಒಡಿಸ್ಸಾ ಪ್ರವಾಸಿ ಕೊಲೆ ಪ್ರಕರಣ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ವರದಿಯಾಗಿತ್ತು ಮತ್ತು ಕೊಪ್ಪಳ ಪೊಲೀಸರು ಕೂಡ ಈ ಪ್ರಕರಣವನ್ನು ಸವಾಲಾಗಿ ತೆಗೆದುಕೊಂಡು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಹೆಮ್ಮೆಯ ಸಂಗತಿ. ಹಾಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು, ಮಾದರಿ ಸಂಗ್ರಹಿಸಿದ ವೈದ್ಯರು ನ್ಯಾಯಾಲಯದ ಕಟಕಟೆಯಲ್ಲಿ ಸಾಕ್ಷಿ ಹೇಳಿದ್ದೂ ಕೂಡ ಪ್ರಶಂಸನೀಯ. ಘಟನೆ ನಡೆದ ಕೇವಲ 11 ತಿಂಗಳಿನಲ್ಲಿ ನ್ಯಾಯಾಲಯ ತೀರ್ಪು ಪ್ರಕಟಿಸುವ ಮೂಲಕ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಾರ್ವಜನಿಕರಲ್ಲಿ ನಂಬಿಕೆ ಹೆಚ್ಚುವಂತೆ ಮಾಡಿದೆ. ಮರಣದಂಡನೆ ಶಿಕ್ಷೆ ವಿಧಿಸಿರುವುದು ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇತಿಹಾಸದಲ್ಲಿ ಇದೇ ಮೊದಲು. ದುಷ್ಕರ್ಮಿಗಳು ಮತ್ತೊಂದು ಇಂತಹ ದುಷ್ಕೃತ್ಯ ಮಾಡದಿರಲು ಇಂತಹ ಕಠಿಣ ತೀರ್ಪಿನ ಅನಿವಾರ್ಯತೆ ಇದೆ. ಅಪರಾಧಿಗಳ ಮುಖದಲ್ಲಿ ಸಾವಿನ ಭೀತಿ ಕಾಣಿಸುತ್ತದೆ. ಅಮಾಯಕ ಪ್ರವಾಸಿಗರು ಅನುಭವಿಸಿದ ನರಕ ಯಾತನೆಗೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಒಂದು ನ್ಯಾಯಬದ್ಧ ಅಸ್ತ್ರ. ಕಾನೂನು ತನ್ನ ಕೆಲಸ ಮಾಡಿದೆ ಎಂಬ ಮಾತುಗಳು ಪ್ರಜ್ಞಾವಂತರಿಂದ ಕೇಳಿಬಂದ ಮಾತುಗಳಾಗಿವೆ. ನಮ್ಮ ಸುತ್ತಮುತ್ತ ನಡೆಯುವ ಎಕ್ಸ್ಕ್ಲೂಸಿವ್ ಸುದ್ದಿಗಾಗಿ @ಯಾರ್ಕರ್ ಟಾಕ್ ಕನ್ನಡ ಚಾನಲ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋ ಮೂಲಕ